ಕೇರಳ ಅನ್ನೋ ಹೆಸರೇ ಆ ಒಂದು ದೈವ ಭಕ್ತಿಗಾಗ್ಲಿ ಅಥವಾ ಆ ದೈವಿಕ ನುಡಿಗಾಗ್ಲಿ ಪರಿಚಯ. ಅಂಥದ್ರಲ್ಲಿ ಆ ಒಂದು ಪ್ಲೇಸ್ನಲ್ಲಿ, ಆ ಜಾಗದಲ್ಲಿ 12 ವರ್ಷಗಳ ಕಾಲ ಇದೇ ವಿದ್ಯೆನ ಪರಿಣಿತ ಹೊಂದಿ ಬಂದಿರುವವರು ನೀವು. ಸೊ ನಿಮ್ಮ ಅಭಿಪ್ರಾಯ ಏನು ವಾಮಾಚಾರ ಹಾಗೆ ದಿಗ್ಬಂಧನ ಬಗ್ಗೆ? ಹೇಗನ ಆಗಲಿ ಇವನ್ನ ಮಟ್ಟ ಹಾಕಬೇಕು ಅನ್ನೋದು ಒಂದಿರುತ್ತೆ. ಮನುಷ್ಯ ಯಾವ ರೀತಿ ಇದನ್ನು ಬಳಸ್ಕೊತಾನೋ ಆ ರೀತಿ ನಮಗಿದು ಒಳ್ಳೆಯದಾಗುತ್ತೆ. ಈ ದಿಗ್ಬಂಧನ ವಾಮಾಚಾರ ಒಳ್ಳೇದಕ್ಕೆ ಬಳಸ್ಕೊಳ್ಳೋದಾದ್ರೆ ಅದು ಯಾವ ರೀತಿ ಬಳಸ್ಕೋಬಹುದು? ಕೆಲವೊಂದು ದಿಗ್ಬಂಧನಗಳು ಚಕ್ರಗಳಿಂದ ಮಾಡ್ತಾರೆ. ಅದಕ್ಕೆ ಆದ ಒಂದು ಮೂಲಾಕ್ಷರ ಇರುತ್ತೆ, ಬೀಜಾಕ್ಷರ ಇರುತ್ತೆ, ಮೂಲ ಮಂತ್ರ ಇರುತ್ತೆ. ಪ್ರತಿಯೊಬ್ಬರಿಗೂ ಹೇಳ್ತೇನೆ, ಸಿಲ್ಯವಾಗಿದೆ ಇದು. ಅಂದರೆ ಈ ವಾಮಾಚಾರ ಅಂದರೆ ಇದೆಯಾ ಇಲ್ಲಾಂದರೆ ಇಲ್ವಾ? ದೇವಸ್ಥಾನದಲ್ಲಿ ಅದು ಬರುತ್ತೆ ಇದು ಬರುತ್ತೆ ಹಿಂಗಿಟ್ಕೊಂಡು ನಾನು ಅಮ್ಮನ ಆಡಿಸ್ತೀನಿ ಅದು ಆಡಿಸ್ತೀನಿ ಇದು ಆಡಿಸ್ತೀನಿ ಅಂತ ಹೇಳ್ತಾರಲ್ವಾ, ಇವ್ರು ಕಲಿಬೇಕು ನನಗೆ ಫಸ್ಟ್. ಇವ್ರಿಗೆ ನಿಜವಾಗ್ಲೂ ಆ ತಂತ್ರ ಗೊತ್ತಿದೆ ಅಥವಾ ವಿದ್ಯೆ ಗೊತ್ತಿದೆ ಅಂತ ಹೇಗೆ ಕಂಡುಕೊಳ್ಳೋದು? ಜನ ಅಲ್ಲೇ ಮೋಸ ಹೋಗ್ತಾ ಇದ್ದಾರೆ. ಮೊನ್ನೆ ನನ್ನ ಹತ್ರ ಒಬ್ಬರು ಲೇಡಿ ಬಂದಿದ್ರು. ಆ ಲೇಡಿ ಒಂದು ದೇವಸ್ಥಾನ ಹತ್ರ ಈ ಥರ ಆಗಿದೆ ಅಂತ ಹೇಳಿದ್ರು. 8 ಮಡಿಕೆ 4 ಅಲ್ಲ 8 ಮಡಿಕೆ ಮನೆ ಸುತ್ತೆಲ್ಲ ಇಟ್ಟು 60,000 ಇಸ್ಕೊಂಡಿದ್ರು. ನನ್ನ ಗಂಡ ಚೇಂಜ್ ಆಗಲಿಲ್ಲ, ನನ್ನ ಮಕ್ಕಳು ಚೇಂಜ್ ಆಗಿಲ್ಲ, ಇದನ್ನೇ ಹೇಳ್ತಾ ಇದ್ವಿ. ಸರಿ ಆಯಿತು, ಆ ಕುಡ್ಕೆಗಳು ತೊಗೊಂಬಮ್ಮ ಅಂತ ನಾನೇ ಸ್ವತಃ ನಾನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಹೇಳಿದ್ರೆ ಶಾಕ್ ಆಗ್ಬಿಡ್ತು ಏನಿದೆ ಅಂತ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ವಿಶೇಷ ಪಾಡ್ಕಾಸ್ಟ್ ಒಂದರಲ್ಲಿ ಇದ್ದೀವಿ. ಇವ್ರ ಹೆಸರಿಗಿಂತ ಮುಂಚೆ ಇವರಿಗಿರುವಂತಹ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಕಳೆದ 12 ವರ್ಷಗಳಿಂದ ಕೇರಳದಲ್ಲಿ ಈ ತಾಂತ್ರಿಕ ವಿದ್ಯೆ ಆಗಿರ್ಬೋದು, ಈ ವಾಮಾಚಾರದ ಬಗ್ಗೆ ವಿದ್ಯೆ ಆಗಿರ್ಬೋದು ಕಲ್ತ್ಕೊಂಡು ಈಗ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಇರುವಂತಹ ಜಯನಗರ್ 4th T ಬ್ಲಾಕ್ನಲ್ಲಿ ಇರುವಂತಹ ಶ್ರೀ ಬಲ್ಮುರಿ ಗಣಪತಿ ಕಾಳಿಕಾದೇವಿ ಜ್ಯೋತಿಷ್ಯಾಲಯದಲ್ಲಿ ಇವರ ವಿದ್ಯಾಭ್ಯಾಸವನ್ನ ಮತ್ತಷ್ಟು ಜನರಿಗೆ, ಅಂದ್ರೆ ಸರಿಸುಮಾರು 5ರಿಂದ 6 ಸಾವಿರ ಜನದವರೆಗೂ ಕೂಡ ಕನ್ಸಲ್ಟೇಷನ್ ನೀಡ್ತಾ ತಮ್ಮ ವಿದ್ಯೆಯನ್ನ ಹಂಚ್ತಾ ಜನರಿಗೆ ಒಳ್ಳೆ ಸಂದೇಶವನ್ನ ಕೊಡ್ತಾ ಇವತ್ತಿಗೆ ಇಡೀ ಕರ್ನಾಟಕದ ಮನೆ ಮಾತಾಗೋದಕ್ಕೆ ತಮ್ಮದೇ ಆದ ವಿಶೇಷವಾದಂತಹ ಯೂಟ್ಯೂಬ್ ಚಾನೆಲ್ನ ಸೃಷ್ಟಿಸಿಕೊಂಡು ಮಾಂತ್ರಿಕ ಬ್ರಹ್ಮನಾಗಿ ಹಾಗೆ ತಾಂತ್ರಿಕ ವಿದ್ವಾನಾಗಿ ನಮ್ಮ ಮುಂದೆ ಕೂತಿದ್ದಾರೆ. ಅವರದ್ದೇ ಆದ ಯೂಟ್ಯೂಬ್ ಚಾನೆಲ್ ಮಾಂತ್ರಿಕ ಬ್ರಹ್ಮ. ಈ ಚಾನೆಲ್ಗೆ ಅವರನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ಕೊಳ್ಳೋಣ. ವಾಮಾಚಾರ ಅಥವಾ ಈ ದಿಗ್ಬಂಧನ ಹಿಂಗಂದ್ರೆ ಏನು, ಇದೆಲ್ಲ ಯಾವ ರೀತಿ ನಮ್ಗೆ ಇಂಪ್ಯಾಕ್ಟ್ ಆಗುತ್ತೆ ರಿಯಲ್ ಲೈಫಲ್ಲಿ, ಇದ್ರ ಬಗ್ಗೆ ಅವರ ಹತ್ರ ಹೆಚ್ಚಿನ ಮಾಹಿತಿಯನ್ನ ಕೇಳೋಣ. ಮೊದಲನೇದಾಗಿ ತಮ್ಮದೇ ಆದಂತಹ ಪಾಡ್ಕಾಸ್ಟ್ಗೆ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ. ತಮ್ಮನೇದ ವಿಶೇಷ ಪಾಡ್ಕಾಸ್ಟ್ಗೆ ನಮ್ಮ ಗುರುಜಿಯಾದಂತಹ ಶ್ರೀ ಸುಭಾಷ್ ಆಚಾರ್ಯ ಗುರೂಜಿಯವರನ್ನ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ. ಮಹಾಗಣಾಧಿಪತಯೇ ನಮಃ. ಶ್ರೀ ಭದ್ರಕಾಳೇ ನಮಃ. ಕಾಳಿಕಾಂಬಾಯ ಚ ವಿದ್ಮಹೇ ಸ್ಮಶಾನ ವಾಸಾಯ ಧೀಮಹಿ ತನ್ನೋ ಕಾಳಿ ಪ್ರಚೋದಯಾತ್. ನಮಸ್ತೆ ಗುರುಜಿ. ತಮ್ಮದೇ ಆದ ಪಾಡ್ಕಾಸ್ಟ್ಗೆ ಸ್ವಾಗತವನ್ನ ಕೋರ್ತಾ ಮೊದಲನೇದಾಗಿ ದಿಗ್ಬಂಧನ ವಾಮಾಚಾರದ ಬಗ್ಗೆ ಒಂದಷ್ಟು ಬೇರೆ ಬೇರೆ ಅಭಿಪ್ರಾಯಗಳಿದೆ ಜನರ ಮನಸ್ಸಲ್ಲಿ. ನೀವು ಅದನ್ನ ನಿಜವಾಗ್ಲೂ ಯಾವ ರೀತಿ ನಿಮ್ಮದೇ ಆದ ಸ್ಪಷ್ಟನೆ ರೀತಿಲಿ ನಮ್ಮ ಕರ್ನಾಟಕ ಜನತೆಗೆ ನೀವು ಹೇಳ್ಬೋದು? ಯಾಕಂದ್ರೆ ಕೇರಳ ಅನ್ನೋ ಹೆಸರೇ ಆ ಒಂದು ದೈವ ಭಕ್ತಿಗಾಗ್ಲಿ ಅಥವಾ ಆ ದೈವಿಕ ನುಡಿಗಾಗ್ಲಿ ಪರಿಚಯ. ಅಂಥದ್ರಲ್ಲಿ ಆ ಒಂದು ಪ್ಲೇಸ್ನಲ್ಲಿ, ಆ ಜಾಗದಲ್ಲಿ 12 ವರ್ಷಗಳ ಕಾಲ ಇದೇ ವಿದ್ಯೆನ ಪರಿಣಿತ ಹೊಂದಿ ಬಂದಿರುವವರು ನೀವು. ಇವಾಗ ಜಯನಗರಲ್ಲಿ ನಿಮ್ಮದೇ ಆದಂತಹ ಜ್ಯೋತಿಷ್ಯಾಲಯದಲ್ಲಿ ಇಡೀ ಕರ್ನಾಟಕ ಜನತೆಗೆ 5ರಿಂದ 6 ಸಾವಿರ ಜನತೆಗೆ ಕನ್ಸಲ್ಟೇಷನ್ ಕೊಡ್ತಾ ಇದ್ದೀರಾ, ಟ್ರೈನಿಂಗ್ ಕೊಡ್ತಾ ಇದ್ದೀರಾ. ಸೊ ನಿಮ್ಮ ಅಭಿಪ್ರಾಯ ಏನು ವಾಮಾಚಾರ ಹಾಗೆ ದಿಗ್ಬಂಧನ ಬಗ್ಗೆ? ವಾಮಾಚಾರ ಅಂದರೆ ಒಂದು ಮನುಷ್ಯನನ್ನ ಕೆಟ್ಟದ್ದನ್ನು ಮಾಡಕ್ಕಂಥದ್ದು, ಒಳ್ಳೆಯದನ್ನು ಮಾಡಕ್ಕಂಥದ್ದು ಉಪಯೋಗ ಇರುತ್ತೆ. ಕೆಟ್ಟದನ್ನು ಬಳಸ್ಕೊಳೋದು ಜಾಸ್ತಿ ಆಗಿದೆ ಈ ಕಾಲದಲ್ಲಿ. ತುಂಬ ಕೆಟ್ಟದಾಗಿ ಬಳಸ್ಕೊಳ್ಳೋದು ತುಂಬ ಜಾಸ್ತಿ ಆಗಿದೆ. ಸೊ ಇದನ್ನು ಹಣಕ್ಕೋಸ್ಕರ ಹಣದಗೋಸ್ಕರ ಮಾಡಕ್ಕಂಥದ್ದಿರುತ್ತೆ, ಆಸ್ತಿಗೋಸ್ಕರ ಮಾಡೋದಿರುತ್ತೆ, ತಮ್ಮದೇ ಆದ ಒಂದು ಸ್ಟೈಲಲ್ಲಿ ವಶೀಕರಣವನ್ನು ಪಡ್ಕೊಳೋದಿರುತ್ತೆ, ಹೇಗನ ಆಗಲಿ ಇವನ್ನ ಮಟ್ಟ ಹಾಕಬೇಕು ಅನ್ನೋದು ಒಂದಿರುತ್ತೆ. ಸೊ ಇದು ಕೆಟ್ಟದಕ್ಕೂ ಇದೆ ಒಳ್ಳೆಯದಕ್ಕೂ ಇದೆ. ಮನುಷ್ಯ ಯಾವ ರೀತಿ ಇದನ್ನು ಬಳಸ್ಕೊತಾನೋ ಆ ರೀತಿ ನಮಗಿದು ಒಳ್ಳೆಯದಾಗುತ್ತೆ. ಈಗ ನಮಗೆ ಹೇಳಿದ್ದು ನೀವು ಕೆಟ್ಟದನ್ನ ಹೇಳಿದ್ರಿ, ದಿಗ್ಬಂಧನ ವಾಮಾಚಾರ ಹೇಗೆ ಬಳಸ್ಕೊಳ್ತಾರೆ ಅಂತ. ಈ ದಿಗ್ಬಂಧನ ವಾಮಾಚಾರ ಒಳ್ಳೇದಕ್ಕೆ ಬಳಸ್ಕೊಳ್ಳೋದಾದ್ರೆ ಅದು ಯಾವ ರೀತಿ ಬಳಸ್ಕೋಬಹುದು? ಎಲ್ಲರೂ ಏನು ಮಾಡ್ತಾರೆ ಅಂದರೆ, ದಿಗ್ಬಂಧನ ಅಂದಾಗ ಈ ಮನೆ ಹತ್ರ ಕೆಲವೊಂದು ಕುಡಿಕೆಗಳನ್ನು ಕೊಡಕ್ಕಂಥದ್ದು, ಅದಕ್ಕೆ ಯೆಲ್ಲೋ ಕಲರ್ ದಾರವನ್ನು ಹಾಕ್ಕೊಳಕ್ಕಂಥದ್ದು, ಅದಕ್ಕೇನ ಅವ್ರಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಚಕ್ರಗಳನ್ನು ಹಾಕಿ ಕೊಡಕ್ಕಂಥದ್ದು, ಅದನ್ನು ನೀವು ಮನೆಯಲ್ಲಿ ಇಡಿ ಅನ್ನಕ್ಕಂಥದ್ದು, ಇದು ದಿಗ್ಬಂಧನ ಅಲ್ಲ. ಅದಕ್ಕೆ ಅಂತ ದಿಗ್ಬಂಧನ ಅನ್ನಕ್ಕಂಥದ್ದು ಮನೆ ಮುಂದೆ 3 ಅಡಿ ಅಗಿಸಿ ಅದರಲ್ಲಿ
ಭದ್ರಕಾಳಿ ಯಾಗವನ್ನು ಮಾಡಿ ಅಷ್ಟದಿಗ್ಬಂಧನ ಅದಕ್ಕೆ ಆದ ಕೆಲವೊಂದು ನೈವೇದ್ಯವನ್ನು ಕೊಟ್ಟು, ಅದಕ್ಕೆ ಆದ ಕೆಲವೊಂದು ಶಕ್ತಿಗಳನ್ನು ಕೊಟ್ಟು ಆಗ ದಿಗ್ಬಂಧನವನ್ನು ಮಾಡಕ್ಕಂಥದ್ದು. ಈಗ ಒಂದು ಕುಡಿಕೆಯಿಂದ ದಿಗ್ಬಂಧನ ಆಗತ್ತೆ ಅಂದರೆ ಹೆಂಗಾಗತ್ತೆ? ಈಗ ಏನಾಗತ್ತೆ ಅಂದಾಗ ಮಣ್ಣಿಂದ ನಮಗೆ ವಾಸನೆ ಬರುತ್ತೆ, ಮಣ್ಣಿಂದ ನಮಗೆ ಫಲವತ್ತತೆ ಕೊಡುತ್ತೆ, ಹಣ್ಣು ಕೊಡುತ್ತೆ, ಗಾಳಿ ಕೊಡುತ್ತೆ, ಎಲ್ಲ ಥರನೂ ಕೊಡುತ್ತೆ ಅಲ್ವಾ? ಸೊ ಒಂದು ಕುಡಿಕೆನ ನಾವು ಮುಚ್ಚಿಕ್ಬಿಟ್ಟು ದಾರ ಕಟ್ಬಿಟ್ರೆ ಅದು ಹೆಂಗೆ ನಮಗೆ ಇದಾಗತ್ತೆ, ಫಲ ಕೊಡುತ್ತೆ. ಒಂದು ಗಾಳಿಯನ್ನು ಹಾರಾಡಕ್ಕೆ ಬಿಡಬೇಕು, ಭೂಮಿಯಿಂದ ಫಲವತ್ತತೆಯನ್ನು ಕೊಡಬೇಕು ಅಲ್ವಾ? ಭೂರಕ್ಷಣಾ ಅಂತ ಕರಿತೀವಿ. ಏನಕ್ಕೆ ಭೂರಕ್ಷಣಾ ಅಂತ ಕರಿತೀವಿ? ಭೂದೇವಿ ಯಾರನಿಗೆ ರೈತರು ಹೋದಾಗ ನಮಸ್ಕಾರ ಮಾಡಿದಿರ ಹೊಲಕ್ಕೆ ಕಾಲಿಡಲ್ಲ. ಏತಕ್ಕೋಸ್ಕರ? ತಾಯಿ ನಮ್ಮನ್ನ ಆದ್ಕೊಂತಾಳೆ, ತಾಯಿ ನಮಗೆ ಊಟವನ್ನು ಕೊಡ್ತಾಳೆ ಅಂತ. ಈ ದಿಗ್ಬಂಧನನೂ ಅಂತದೆ. ಈ ದಿಗ್ಬಂಧನವನ್ನು ಮಾಡಬೇಕಂದ್ರೆ ಈ ಚಿಕ್ಕ ಪುಟ್ಟ ಈ ಅರ್ಧಂಬರ್ಧ ಕಲ್ತಿರೋರ ಹತ್ರ ನಾವೆಲ್ಲ ಎಕ್ಸೆಪ್ಟ್ ಮಾಡಕ್ ಹೋಗಲ್ಲ. ದಿಗ್ಬಂಧನ ಅಂದ್ರೆ ಒಂದು ಮನುಷ್ಯನನ್ನ ಕಂಪ್ಲೀಟ್ ಆಗಿ ಆ ಮನೆಗೆ ರಕ್ಷಣೆಯನ್ನ ಕೊಡಕ್ಕಂಥದ್ದು. ಅದು ಹೊಲ ಆಗಿರ್ಲಿ, ಸೈಟ್ ಆಗಿರ್ಲಿ, ಇನ್ನೊಬ್ರು ವಾಮಾಚಾರ ಮಾಡ್ದಿರ ನಮ್ಮ ಕುಟುಂಬದ ರಕ್ಷಣೆಗೋಸ್ಕರ ದಿಗ್ಬಂಧನವನ್ನು ಮಾಡಕ್ಕಂಥದ್ದು. ಅದು ಒಂದು ಚಕ್ರದಿಂದ ಆಗಲ್ಲ, ಅದು ಒಂದು ಕುಡಿಕೆಗಳಿಂದ ಆಗಲ್ಲ. ಅದಕ್ಕೆ ಅಂತದ ದಿಗ್ಬಂಧನದ ಒಂದು ಪೂಜೆ ಇರುತ್ತೆ. ಕೆಲವೊಂದು ವಾರಾಹಿ ದಿಗ್ಬಂಧನ ಇರುತ್ತೆ, ಕೆಲವೊಂದು ಭದ್ರಕಾಳಿ ದಿಗ್ಬಂಧನ ಇರುತ್ತೆ, ಕೆಲವೊಂದು ಅಘೋರ ಶಸ್ತ್ರ ಅಸ್ತ್ರ ದಿಗ್ಬಂಧನ ಇರುತ್ತೆ. ಶಸ್ತ್ರ ಅಸ್ತ್ರ ಅಂದ್ರೆ ಏನು? ನಮ್ಮ ಒಂದು ಶತ್ರುಗಳು ಯಾವುದೇ ನಮ್ಮ ಮೇಲೆ ಪ್ರಯೋಗವನ್ನ ಮಾಡ್ದಿರ ಅದನ್ನ ಶಸ್ತ್ರವನ್ನ ಕಟ್ಟಿಕೊಡಕ್ಕಂಥದ್ದು. ಶಸ್ತ್ರ ಅಂದ್ರೆ ಏನು? ಇದಕ್ಕೂ ಅವನಿಗೊಂದು ಆಯುಧ ಇರುತ್ತೆ. ಆ ಆಯುಧವನ್ನು ಇವಾಗ ಒಂದು ಆಪೋಸಿಟ್ ಒಂದು ವ್ಯಕ್ತಿ ನಮ್ಮ ಮೇಲೆ ಗಲಾಟೆ ಬಂದಾಗ ನಮ್ಮ ಹತ್ರ ಏನೋ ಒಂದು ಆಯುಧ ಇರುತ್ತೆ, ಇಲ್ಲ ಬೆಂಬಲ ಇರುತ್ತೆ, ನಾವು ಅಡ್ಡಿ ಹಿಡಿತೀವಿ. ಇದು ಅಷ್ಟೇ. ಏನಕ್ಕೋಸ್ಕರ? ಒಂದು ಬೆಂಬಲ ಅಂದ್ರೆ ಶಸ್ತ್ರ ಅಸ್ತ್ರವನ್ನ ಕೂಡಿಟ್ಟು ನಾವು ಮಾಡಕ್ಕಂಥ ದಿಗ್ಬಂಧನ. ನಾವು ದಿಗ್ಬಂಧನವನ್ನ ಮಾಡಿದಾಗ ಕತ್ತಿಯನ್ನ ಇಡ್ತೀವಿ, ರಕ್ತವನ್ನ ಕೊಡ್ತೀವಿ. ತುಂಬಾ ಹೋಗಿ ಹಿಂಗೆ ಬಂದ್ಬಿಟ್ಟು ಏನೋ ಒಂದು ಚಕ್ರ ಕೊಟ್ಬಿಟ್ಟು ಮಾಡಕ್ಕಂಥದ್ದು ಇದಲ್ಲ. ನಾನು ಎಲ್ಲರಿಗೂ ಹೇಳೋದಂತೆ. ಅದಕ್ಕೆ ನಾನು ಹೇಳಿದ್ದು, ನಿಯತ್ತಾಗಿ ನಿಜಾಯಿತಿಯಾಗಿ ವಿದ್ಯೆಯನ್ನ ಕಲಿರಿ, ಜನರಿಗೆ ಒಳ್ಳೇದು ಮಾಡಿ. ಗುರುಜಿ, ಈಗ ಈ ಮಡ್ಕೆ ಕುಡ್ಕೆಗಳನ್ನ ಇಟ್ಟು ದಿಗ್ಬಂಧನ ಮಾಡೋದಲ್ಲ ಅಂತ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ರಿ. ಹಾಗಾದ್ರೆ ನಿಜವಾದ ದಿಗ್ಬಂಧನ ಏನು? ಸಾಮಾನ್ಯ ಜನಕ್ಕೆ ಏನಂತ ಇರುತ್ತೆ, ಈ ಮಡ್ಕೆ ಕುಡ್ಕೆ ಇಟ್ರೇನೆ ದಿಗ್ಬಂಧನ, ಹಿಂಗ್ ಮಾಡಿದ್ರೆ ಈ ದಿಗ್ಬಂಧನ, ಈ ವಾಮಾಚಾರದ್ದು ಹೀಗೆ ನಡೆಯೋದು ಅಂತ. ಆಮೇಲೆ ಭಯನೂ ಪಡ್ತಾರೆ ಕೆಲವರು. ಸೊ ಹಾಗಾದ್ರೆ ದಿಗ್ಬಂಧನ ಅಂದ್ರೆ ಏನು, ಅದ್ರ ಜೊತೆಗೆ ಹೇಗ್ ನಡೆಯುತ್ತೆ? ಕೆಲವೊಂದು ದಿಗ್ಬಂಧನಗಳು ಚಕ್ರಗಳಿಂದ ಮಾಡ್ತಾರೆ. ಯಾವ ಚಕ್ರಗಳು? ದಿಗ್ಬಂಧನ ಚಕ್ರಗಳಂದ್ರೆ ಶಸ್ತ್ರ ಅಸ್ತ್ರಗಳಿಂದ ಮಾಡಕ್ಕಂತ ದಿಗ್ಬಂಧನಗಳು. ಅದಕ್ಕೆ ಆದ ಒಂದು ಮೂಲಾಕ್ಷರ ಇರುತ್ತೆ, ಬೀಜಾಕ್ಷರ ಇರುತ್ತೆ, ಮೂಲ ಮಂತ್ರ ಇರುತ್ತೆ. ಎಲ್ಲದಕ್ಕೂ ಒಂದೇ ತಗೊಂಡು ಮೂಲ ಮಂತ್ರವನ್ನ ಮಾಡಿಕೊಂಡು ಎಲ್ಲದಕ್ಕೂ ಒಂದೇ ತರ ಅಕ್ಷರಗಳನ್ನ ಬರೆದು ಅದನ್ನ ದಿಗ್ಬಂಧನ ಅಂತ ಯಾಕೆ ಕರಿತೀರಾ? ಇದು ನನ್ನ ಪ್ಲಸ್ ಪಾಯಿಂಟ್. ಎಲ್ಲಾ ಮಂತ್ರಗಳು ಒಂದೇದಕ್ಕೆ ಸೇರಿಸೋದು. ಬೀಜಾಕ್ಷರ ಅಂದ್ರೆ ಏನು? ನಿಮ್ಗೆ ಅಥರ್ಣ ವೇದ ಅನ್ನಕ್ಕಂಥದ್ದು ತುಂಬಾ ಸಿಲ್ಲಿ ಆಗೋಗಿದೆ. ಪ್ರತಿಯೊಬ್ಬರಿಗೂ ಹೇಳ್ತೇನೆ, ಸಿಲ್ಲಿ ಆಗೋಗಿದೆ ಇದು. ಯಾಕೆ ಸಿಲ್ಲಿ ಆಗಿದೆ ಅಂದ್ರೆ, ಊರಕ್ಕೊಂದು ದೇವಸ್ಥಾನ, ಊರಕ್ಕೊಂದು ತಂತ್ರ ಪಂಡಿತರು. ಏನ್ ಅಂದ್ಕೊಂಡಿದ್ದೀರಾ ನೀವು ತಂತ್ರ ಪಂಡಿತರು ಅಂದ್ರೆ? ವಿದ್ಯೆ ಇರೋರ್ಗೂ ಬೆಲೆ ಆಗೋಗ್ತಾ ಇದೆ ಇಲ್ಲಿ. ನಮ್ ಕೆಲಸ ಆಗ್ತಾ ಇಲ್ಲ, ನಮ್ ಕೆಲಸ ಹಾಕಿದ್ರೆ ಅಲ್ಲೋದೆ ಮೋಸ ಹೋದೆ, ಇಲ್ಲೋದೆ ಮೋಸ ಹೋದೆ, ಹಿಂಗೋದೆ ಮೋಸ ಹೋದೆ, ಇದೇ ಆಗೋಗ್ತಾ ಇದೆ. ಇದಕ್ಕೋಸ್ಕರನೇ ನಾನು ಖಂಡಿತವಾಗ್ಲೂ ದಿಗ್ಬಂಧನ ಅಂದ್ರೆ ಜನಗಳಿಗೆ ಮೂಡಿಸ್ಬೇಕು. ಫಸ್ಟ್ ಆಫ್ ಆಲ್ ಅಂದ್ರೆ ಈ ವಾಮಾಚಾರ ಅಂದ್ರೆ ಇದೆಯಾ, ಇಲ್ಲ ಅಂದ್ರೆ ಇಲ್ವಾ, ಇಲ್ಲ ಅಂದ್ರೆ ಇದು ಸುಳ್ಳ, ನಿಜ ಅಂದ್ರೆ ನನ್ನ ಹತ್ರ ಬಂದು ಮಾಡಿಸ್ಕೊಳ್ಳಿ, ನಾನು ಯಾವ್ರಿಗೂ ಹೇಳಲ್ಲ. ನನ್ನ ಹತ್ರ ಬಂದು ಮಾಡಿಸ್ಕೊಳ್ಳಿ, ಪರಿಹಾರ ಮಾಡ್ಕೊಳ್ಳಿ, ನಾನು ಇವತ್ತವರೆಗೂ ಯಾರಿಗೂ ಹೇಳಿಲ್ಲ. ನಂದು ಏಮಿರೋದು ಒಂದೇ, ಕಲಿಬೇಕು. ಈ ಏನು ದೇವಸ್ಥಾನದಲ್ಲಿ ಅದು ಬರುತ್ತೆ ಇದು ಬರುತ್ತೆ ಹಿಂಗಿಟ್ಕೊಂಡು ನಾನು ಅಮ್ಮನ ಆಡಿಸ್ತೀನಿ, ಅದು ಆಡಿಸ್ತೀನಿ, ಇದಾಡಿಸ್ತೀನಿ ಅಂತ ಹೇಳ್ತಾರಲ್ವಾ, ಇವ್ರು ಕಲಿಬೇಕು. ನನಗೆ ಫಸ್ಟ್ ಇವ್ರು ಕಲ್ತು ನಾನು ಕಲ್ತಿದ್ದೀನಿ ಅಂತ 4 ಕಡೆ ಕೈ ತೋರಿಸ್ಬೇಕು. ನನಗೆ ಅಮ್ಮಮ್ಮ ಅಂದ್ರೆ ಏನ್ ಬರುತ್ತೆ? ಒಂದು ಹೆಸರು ಬರುತ್ತೆ. ನೀನು ಊರೆಲ್ಲ ನೀನೇ ಹೆಸರಾಗಿರ್ತೀಯ ಅಷ್ಟೇ. ನಿನ್ನ ಮನಸ್ಸಲ್ಲಿ ಗೊತ್ತಾಗಿರುತ್ತೆ ಸುಭಾಷಿನ ಗುರು ಅಂತ ಅಷ್ಟೇ. ನೀನೇನಾಗಿರ್ತೀಯ? ಊರೆಲ್ಲ ಗುರು ಆಗಿರ್ತೀಯ. ಇದು ನಿನ್ನ ಹತ್ರ ನನಗೆ ಬೇಕಾಗಿರೋದು. ಸುಮ್ಮನೆ ದಿಗ್ಬಂಧನಗಳು ಮಾಡ್ತೀನಿ, ನಾನು ವಾಮಾಚಾರ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಏನು ಮಾಡ್ತಿದ್ಯಾ? ನಿನ್ನ ಹತ್ರ ವಿದ್ಯೆ ಇದೆಯಾ?
ಸರಿ ಬಾ ನನ್ನ ಮುಂದೆ, ಏನು ಮಾಡ್ತೀಯ ಹೇಳು, ಅದು ಇಂಪಾರ್ಟೆಂಟು. ದಿಗ್ಬಂಧನ ಕುಡಿಕೆ ಇದೆ, ಕುಡಿಕೆಗಳಿಂದ ಮಾಡೋದೇ ಇದೆ, ಎಲ್ಲದಕ್ಕೂ ಕುಡಿಕೆಗಳು ಯೂಸ್ ಮಾಡೋದಲ್ಲ. 4 ಕಡೆ 1 2 3 4 ಕಡೆ ಹಾಕ್ಬಿಟ್ರೆ ದಿಗ್ಬಂಧನ ಆಗ್ಬಿಡತ್ತಾ? ಇದಲ್ಲ ದಿಗ್ಬಂಧನ ಅಂದರೆ. ಅದಕ್ಕೊಂದು ಕ್ರಮ ಇರುತ್ತೆ, ಇಂದಷ್ಟು ದಿನ ಅಂತ ಇರುತ್ತೆ, ಅದಕ್ಕೆ ಐಟಮ್ಸ್ ಏನು, ಅದಕ್ಕೆ ಈಗಿರೋ ಓಪನ್ ಆಗಿ ಹೇಳ್ತೀನಿ, ಈಗ ನಮಗೆ ಸಿಗ್ತಾ ಇರೋ ಒಂದು ಐಟಮ್ಗಳಿಂದ, ಪುರಾತನದ ಐಟಮ್ಗಳಿಂದ ನಾವು ಮಾಡಕ್ಕಂಥದ್ದು ಏನೇ ಒಂದು ವಸ್ತು ಆಗಿದ್ರೂ ಅದು ಒರಿಜಿನಲ್ ಆಗಿದ್ರೆ ಮಾತ್ರ ಎಫೆಕ್ಟ್ ಹೊಡೆಯುತ್ತೆ, ಇಲ್ಲ ಅಂದರೆ ಎಫೆಕ್ಟ್ ಹೊಡೆಯಲ್ಲ. ಆ ಐಟಮ್ಗಳು ಇವ್ರ ಕೈ ಸಿಗಲ್ಲ. ನಾರ್ಮಲ್ ಯಾರಿಗೆ ಗೊತ್ತು, ಚೂಡಾಮಣಿ ಯಾರಿಗೆ ಗೊತ್ತು, ರಕ್ತಬಿಂಬ ಯಾರಿಗೆ ಗೊತ್ತು, ರಕ್ತಚಂದನ ಮಾಮೂಲಿ ಅಂಗಡಿಯಲ್ಲಿ ಹೋಗ್ಬಿಟ್ಟು ರಕ್ತಚಂದನ ತೊಗೊಂಬರ್ತಾರೆ, ಅಂಗಡಿಯಲ್ಲಿ ತೊಗೊಂಡು ಅದು ರಕ್ತಚಂದನ ಅಲ್ಲ. ಬನ್ನಿ ನಾನು ಮುಂದೆ ತೋರಿಸ್ತೀನಿ, ನನ್ನ ರಕ್ತಚಂದನ ನನ್ನ ಜ್ಯೋತಿಷಾಲಯದಲ್ಲಿದೆ, ಬನ್ನಿ ಒರಿಜಿನಲ್ ರಕ್ತಚಂದನ ತೋರಿಸ್ತೀನಿ. 2 ಗರುಡ ಅಂತ ಬರುತ್ತೆ, ಅದನ್ನು ನಾವಿದು ತಗೊತೀವಿ, ಎಲ್ಲ ಗರುಡ ಬೀಜ ಅಂತ ಕರೀತಾರೆ, ಉಗ್ರ ಭೂತಾಳಿ ಅಂತ ಕರೀತಾರೆ ಅದನ್ನು ಆ್ಯಕ್ಚುಲಿ ಗರುಡ ಬೀಜ ಅನ್ನಲ್ಲ, ಉಗ್ರ ಭೂತಾಳಿ ಅಂತಲೇ ಕರೆಯೋದು. ಅದನ್ನೇನು ಮಾಡ್ತಾರೆ, ಇಬ್ಬರು ಆಪೋಸಿಟ್ ಮಾಡೋದಕ್ಕೆ 2 ಬೊಂಬೆ ಮಾಡಿಬಿಟ್ಟು ಅದನ್ನು ಆಪೋಸಿಟ್ ಮಾಡೋಕ್ಕಂಥದ್ದು ಇಟ್ಬಿಟ್ರೆ ಆಪೋಸಿಟ್ ಆಗ್ಬಿಡ್ತಾರ? ಯಾರು ನಿಮ್ಗೆ ಹೇಳಿದ್ದೀವೆಲ್ಲ? ಒಂದು ಶತ್ರು ಸಂಹಾರ ಮಾಡಬೇಕು, ಶತ್ರುವನ್ನು ನಾಶ ಮಾಡಬೇಕು. ಯಾವ ಥರ? ಅಥರ್ವಣ ವೇದದಲ್ಲಿ ತುಂಬ ಇದೆ. ಶತ್ರು ಸಂಹಾರನೂ ಇದೆ, ಶತ್ರುನ ಉಳಿಸ್ಕೊಳೋದು ಇದೆ, ಕಾಪಾಡೋದು ಇದೆ, ಕಳಿಸೋದು ಇದೆ. ಆದಷ್ಟು ಒಳ್ಳೆದಕ್ಕೆ ಯೂಸ್ ಮಾಡಿ ಅಂತ ಹೇಳ್ತೀನಿ ನಾನು. ದಿಗ್ಬಂಧನ ಅಂದರೆ ಒಂದು ಮನುಷ್ಯನನ್ನ, ಒಂದು ಕುಟುಂಬನ ಕಂಟ್ರೋಲ್ ಆಗಿ ಕಾಪಾಡಕ್ಕಂಥದ್ದು ದಿಗ್ಬಂಧನ ಅನ್ನಕ್ಕಂಥದ್ದು. ಅಂದರೆ ಅವ್ರಿಗೇನು ಗುರುಗಳೇ, ನೀವು ದಿಗ್ಬಂಧನವನ್ನ ಮಾಡ್ತಾ ಇದ್ದೀರಾ, ಅವ್ರ ಕುಟುಂಬಕ್ಕೆ ಏನೂ ಆಗಲ್ವಾ, ಇನ್ಮೇಲೆ ಕಷ್ಟ ನೋವುಗಳಿಗೆ ಸಿಗೋದೇ ಇಲ್ವಾ ಅಂತ ನಿಮ್ಮ ಕ್ವಶನ್ ಇರ್ಬೋದು. ನಾನು ಹೇಳಿದ್ರೆ ಕಷ್ಟ ನೋವು ಸಪ್ರೇಟ್, ಪ್ರೇತಾತ್ಮಗಳಿಂದ ನೀವು ಕಾಪಾಡ್ಕೊಳ್ಳೋ ಸಪ್ರೇಟ್ ಆಗಿರುತ್ತೆ. ಒಂದು ಜೀವನ ಚಕ್ರದಲ್ಲಿ ಮನುಷ್ಯನಿಗೆ ಬೀಳು ಏಳು ಎಲ್ಲ ನಾರ್ಮಲ್ ಅಲ್ವಾ? ಸೊ ಪ್ರೇತಾತ್ಮಗಳಿಂದ ಯಾರು ಕಾಪಾಡ್ತಾರೆ? ನಿನ್ನ ಶತ್ರುವಿಂದ ಯಾರು ಕಾಪಾಡ್ತಾರೆ? ಅದು ನನಗೆ ಬೇಕು. ನನ್ನ ಹತ್ರ ಮಾಡಿಸ್ಕೊಂಡಿರೋದು ಇವಾಗೂ ಓಪನ್ ಆಗಿ ಹೇಳ್ತೀನಿ, ನನ್ನ ಹತ್ರ ಯಾರನ್ನ ಬಂದು ಪ್ರಯೋಗವನ್ನ ಮಾಡಿಸ್ಕೊಂಡಿದ್ರೆ ಆಗಿಲ್ಲ ಅಂದರೆ ನಾನು ಇವತ್ತವರೆಗೂ ಯಾರನ್ನೂ ಬಿಟ್ಟಿಲ್ಲ. ಬನ್ನಿ, ಯಾಕಾಗಿಲ್ಲ, ಯಾಕೆ ಆಗ್ತಾ ಇಲ್ಲ, ನಾನು ಚೆಕ್ ಮಾಡೇ ಕಳಿಸ್ತೀನಿ. ರಿಪೀಟಾಗಿ ನಾನು ಕುತ್ಕೊಂಡು ಮಾಡ್ತೀನಿ, ಸಕ್ಸಸ್ ಆಗೋವರೆಗೂ ನಾನು ಬಿಡೋಲ್ಲ. ಇದು ನಾನು ಇವಾಗ ನಮ್ಮ ಗುರುಜಿ ಇಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಖಂಡಿತವಾಗ್ಲೂ ಅವ್ರು ಬಹಳಷ್ಟು ಜನಕ್ಕೆ ಒಳ್ಳೆ ಇಂಪ್ಯಾಕ್ಟ್ನೇ ಕೊಟ್ಟಿದ್ದಾರೆ ಅಂತ. ಸೊ ಈಗ ನಿಮಗೆ ಗುರೂಜಿಯವರ ಅಪಾಯಿಂಟ್ಮೆಂಟ್ಸ್ ಏನಾದರೂ ಬೇಕಿತ್ತು ಅಂತಂದ್ರೆ ಸೋಮವಾರದಿಂದ ಬುಧವಾರ ಸಾಮಾನ್ಯ ಜನರಿಗೆ 11ರಿಂದ ಅಂದ್ರೆ ಬೆಳಗ್ಗೆ 11ರಿಂದ ಸಂಜೆ 4 ಗಂಟೆವರೆಗೂ ಅವೈಲಬಲ್ ಇರ್ತಾರೆ. ಅಂದ್ರೆ ಅಪಾಯಿಂಟ್ಮೆಂಟ್ಗೆ ಅವೈಲಬಲ್ ಇರ್ತಾರೆ. ಅದರ ಜೊತೆಗೆ ಶನಿವಾರ ಮತ್ತೆ ಭಾನುವಾರ ವಿಶೇಷವಾದಂಥ VIP ವ್ಯಕ್ತಿಗಳಿಗೂ ಕೂಡ ನಮ್ಮ ಗುರೂಜಿಯವರು ಅವೈಲಬಲ್ ಇರ್ತಾರೆ ಅಂತ ಹೇಳ್ತಾ ನೀವು ಹೇಳ್ತಾ ಇದ್ರಿ ಗುರೂಜಿ. ಈ ವಿದ್ಯೆಗಳು ಅನ್ನೋದು ಬಹಳಷ್ಟು ಜನ ಬರೀ ಮೋಸ ಮಾಡಿ ಇನ್ನೊಂದಷ್ಟು ಜನಕ್ಕೆ ವಾಮಾಚಾರ ಮಾಡ್ತಾರೆ ಅಥವಾ ಏನೋ ದಿಗ್ಬಂಧನ ಮಾಡ್ತೀನಿ ಅಂತ ಹೇಳಿ ದುಡ್ಡು ಕಿತ್ಕೋತಾರೆ. ಸರಿಯಾದ ವಿದ್ಯೆ ಇರಲ್ಲ ಅಥವಾ ವಿದ್ಯೆ ಇರೋರ್ಗೂ ಅದೊಂಥರ ಹೆಂಗಾಗ್ಬಿಟ್ಟಿದೆ ಅಂದ್ರೆ ವ್ಯಾಲ್ಯೂ ಇಲ್ಲ ಅಂತ. ಈಗ ಕರ್ನಾಟಕ ಜನ ಅಥವಾ ಬೇರೆ ಯಾವುದೇ ದೇಶದಲ್ಲಿ ಎಲ್ಲಾ ಮೂಲೆಗಳು ಜನಗಳು ಹೆಂಗೆ ಅದು ಗುರ್ತಿಡಬೇಕು ಅನ್ನೋದು ನಾನು ಕೇಳ್ತಾ ಇರೋದು. ಅಂದ್ರೆ ಈಗ ಇವ್ರ ಪ್ರೊಫೆಷನಲ್ ಅಥವಾ ಇವ್ರಿಗೆ ನಿಜವಾಗ್ಲೂ ಆ ತಂತ್ರ ಗೊತ್ತಿದೆ ಅಥವಾ ವಿದ್ಯೆ ಗೊತ್ತಿದೆ ಅಂತ ಹೇಗೆ ಕಂಡುಕೊಳ್ಳೋದು? ಜನ ಅಲ್ಲೇ ಮೋಸ ಹೋಗ್ತಾ ಇದ್ದಾರೆ. ಖಂಡಿತ ಈ ಮೋಸ ಹೋಗೋದಕ್ಕೆ ಒಂದು ರಿಯಾಲಿಟಿ ಹೇಳ್ತೀನಿ ನೋಡಿ. ಮೊನ್ನೆ ನನ್ನ ಹತ್ರ ಒಬ್ಬರು ಲೇಡಿ ಬಂದಿದ್ರು. ಆ ಲೇಡಿ ಒಂದು ದೇವಸ್ಥಾನ ಹತ್ರ ಹೋಗಿ, ಆ ಲೇಡಿ ದೇವಸ್ಥಾನ ಹತ್ರ ಹೋದಾಗ ಈ ಥರ ಆಗಿದೆ ಈ ಥರ ಆಗಿದೆ ಅಂತ ಹೇಳಿದ್ರು. ಹೇಳಿದಾಗ ಒಂದು ನೀವು ಹೇಳ್ದಂಗೆ ಈಗ ಮಡಿಕೆಗಳಿಂದನೇ ಆಗತ್ತೆ ಅಂತ 4 ಮಡಿಕೆ 8 ಮಡಿಕೆ 8 ಮಡಿಕೆ 4 ಅಲ್ಲ 8 ಮಡಿಕೆ ಮನೆ ಸುತ್ತಲ್ಲ ಇಟ್ಟು 60,000 ಇಸ್ಕೊಂಡಿದ್ರಂತೆ. 8 ಕಡೆ ಇಟ್ಬಿಟ್ಟು ಕೆಲಸ ಆಗಲಿಲ್ಲ ಗುರುಳೆ, ನನ್ನ ಗಂಡ ಚೇಂಜ್ ಆಗಲಿಲ್ಲ, ನನ್ನ ಮಕ್ಕಳು ಚೇಂಜ್ ಆಗಿಲ್ಲ, ಇದನ್ನೇ ಹೇಳ್ತಾ ಇದ್ಲು. ಸರಿ ಆಯಿತು, ಆ ಕುಡಿಕೆಗಳು ತೊಗೊಂಬಮ್ಮ ಅಂತ ಹೇಳಿದೆ. ಆ್ಯಕ್ಚುಲಿ ಯಾರು ಭಯ ಪಡ್ತಾರೆ ಕುಡಿಕೆಗಳು ಓಪನ್ ಮಾಡೋದಕ್ಕೆ? ನಾನು ಯಾವುದೇ ರೀತಿ ಭಯ ಪಡಲ್ಲ. ಅದರಲ್ಲಿ ಎಮ್ಕೆಗಳಿದ್ರು ಭಯ ಪಡಲ್ಲ, ಅದರಲ್ಲಿ ಇನ್ನೊಂದೇನೋ ಹಾಕಿದ್ರು ಭಯ ಪಡಲ್ಲ. ನಾನೇ ಸ್ವತಃ ನಾನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಹೇಳಿದ್ರೆ ಶಾಕ್ ಆಗ್ಬಿಡ್ತಾರೆ ಏನಿದೆ ಅಂತ. ಅದರಲ್ಲಿ ಏನೂ ಇಲ್ಲ, ಒಂದು ಚೂರು ಮಣ್ಣು ಆಯ್ತಾ, 2 ತಾಯ್ತಗಳು ಆಯ್ತಾ, ಇಷ್ಟು ದಪ್ಪ ಮೂಲಿಕೆಗಳು,
ಇದನ್ನ ದಿಗ್ಬಂಧನ ಅಂತ ಕರೀತಾರಾ? ಇದು ನನ್ನ ಕ್ವಶನ್. ಸರ್ವೇ ಸಾಮಾನ್ಯರಿಗೂ ಗೊತ್ತು ಅದು ಅಲ್ಲ ಅಂತ. ಅದ್ ಮಕ್ಕಳು ಆಟ ಆಡೋ ಮಕ್ಕಳು ಕೂಡ ಗೊತ್ತಾಗತ್ತೆ ಅದು ದಿಗ್ಬಂಧನ ಅಲ್ಲ ಅಂತ. ಮತ್ತೆ ಯಾಕೆ ಜನಗಳಿಗೆ ಈ ತರ ಮೋಸ ಮಾಡ್ತೀರಾ? ನಿನ್ನ ಹತ್ರ ವಿದ್ಯೆ ಇದೆಯಾ? ನೀನು 50 ಅಲ್ಲ 50 ಲಕ್ಷ ಕೇಳಿ ಕೊಡ್ತಾರೆ. ಅವ್ರು ಒಳ್ಳೇದು ಮಾಡು ಅಲ್ವಾ? ನಿನ್ನ ಹತ್ರ ವಿದ್ಯೆನೇ ಇದ್ಕೊಂಡು ದುಡ್ಡಿಗೆ ಆಸೆ ಪಟ್ಟು ಅವ್ರು ಕೊಟ್ಟಿರೋ ಒಂದು ಹಣ ನಿನ್ನ ಜೀರ್ಣ ಆಗೋದು ಬೇಡವಾ? ಹೌದು. ಜೀರ್ಣ ಆಗೋದು ಬೇಡವಾ? ಇಲ್ಲಿ ನಾನು ಮೋಸ ಮಾಡ್ತಾ ಇಲ್ಲ, ದರೋಡೆ ಮಾಡ್ತಾ ಇಲ್ಲ, ನನ್ನ ಹತ್ರ ವಿದ್ಯೆ ಇದೆ ಹ್ಮ್ ಅಂತ ಹೇಳ್ತಾ ಇದೀನಿ. ನನ್ನ ಹತ್ರ ಕನ್ಸಲ್ಟೇಷನ್ ಬನ್ನಿ ಅಂತ ನಾನು ಯಾರು ಹೇಳಲ್ಲ, ಕಲೀರಿ ಅಂತ ಹೇಳ್ತೀನಿ. ಹ್ಮ್ ಹ್ಮ್ ಈಗ ಆಲ್ರೆಡಿ ನಂದು 4th ಬ್ಯಾಚ್ ಸ್ಟಾರ್ಟ್ ಆಗಿದೆ. 106 ಜನ ಹೊಸದಾಗಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೇನೆ, ಕಲಿತಾ ಇದ್ದಾರೆ. ಹ್ಮ್ ನಂಗೆ ಅದೇ ಖುಷಿ. ಹೌದು. ಇನ್ನು ಅದಕ್ಕಿಂತ ಇನ್ನೇನೋ ಬೇಕಾ ಗುರುಗೆ? ಹ್ಮ್ ಹ್ಮ್ ಕಲೀಲಿ, ಕಲ್ತು ಒಳ್ಳೇದು ಮಾಡ್ಲಿ, ಅದೇ ನಂಗೆ ಬೇಕಾಗಿರೋದು ಅಷ್ಟೇ. ಹ್ಮ್. ಸೊ ಈ ದಿಗ್ಬಂಧನ ಅನ್ನಕ್ಕಂಥದ್ದು ತುಂಬಾ 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 ವಿಶಿಷ್ಟವಾಗತಕ್ಕಂಥದ್ದು. ಇದು ಯಾವ ರೀತಿ ಅಂದ್ರೆ ಯಾವ ರೀತಿ ಮಾಡಕ್ಕಾಗಲ್ಲ. ಹ್ಮ್ ಹ್ಮ್ ಸುಮ್ಮನೆ ನಾವೇನೋ ಮಾಡಿಕ್ತೀವಿ ಅಂದ್ರೆ ಅದು ವರ್ಕೌಟ್ ಆಗಲ್ಲ. ಹ್ಮ್ ಹ್ಮ್ ಇದು 100% ಶೋರ್ ಆಗಿ ಹೇಳ್ತೀನಿ. ನಿಮ್ಮ ಮನೇಲಿ ಯಾರ ಹತ್ರ ದಿಗ್ಬಂಧನಗಳು ಮಾಡ್ಕೊಟ್ಟಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ, ನಮ್ಗೇನು ಆಗ್ತಾರೆ ಅಂದ್ರೆ ತಗೊಂಡ್ ಬನ್ನಿ. ನಿಮ್ಗೆ ಭಯ ಆಗ್ತಿದೆ ನಾನು ಬಿಚ್ತೀನಿ, ತಗೊಂಬನ್ನಿ. ನಾನು ನಿಮ್ಮ ಮುಂದೆನೇ ತೋರಿಸ್ತೀನಿ ಏನು ಮಾಡಿದ್ದಾರೆ, ಯಾವ ಥರ ಮಾಡಿದ್ದಾರೆ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ನಾನು ತೋರಿಸಿ ನಿಮ್ಮ ಕೈ ಕೊಡ್ತೀನಿ. ಈ ಥರ ಇರುತ್ತೆ. ನಾನು ಹೇಳಿದೆ ಧೈರ್ಯವಾಗಿ ಹೋಗಿ ಅಮೌಂಟ್ ವಾಪಸ್ ಕೇಳು. ನಂಗೆ ಭಯ ಗುರುಗಳೇ, ಅವ್ರೇನೋ ಮಾಡ್ಬಿಡ್ತಾರೇನೋ ಅಂತ. ಅವನ ಹತ್ರ ವಿದ್ಯೆ ಇದ್ದಿದ್ರೆ ನಿನ್ನ ಮನೇಲಿ ಯಾವಾಗೋ ಉದ್ಧಾರ ಆಗ್ತಾ ಇತ್ತು. ಇವಾಗಲ್ಲ ಭಯ ಬಿಡಬೇಕಾಗಿರೋದು. ದುಡ್ಡು ಈಸ್ಕೊಂಡೋದಕ್ಕೆ ಭಯ ಬಿಡೋ ಅವಶ್ಯಕತೆ ಇಲ್ಲ. ಅವನ ಹತ್ರ ವಿದ್ಯೆ ಇದ್ದಿದ್ರೆ ಯಾವತ್ತೂ ನಿನ್ನ ಮನೆ ಉದ್ಧಾರ ಆಗ್ತಾ ಇತ್ತು. ಇವಾಗಲ್ಲ. ಹ್ಮ್ ಹೌದು. ಹೋಗಿ ಈಸ್ಕೊ ಅಂತ ಹೇಳಿದ್ದೀನಿ ಅಷ್ಟೇ. ಆಗ ಖಂಡಿತ ಗುರುಜಿಯವರು ಹೇಳ್ತಾ ಇರೋದು ಒಂದೇ ಮಾತು, ಹೋಗ್ತೀರಾ ಮಾಡ್ಸೋದಕ್ಕೆ, ದುಡ್ಡು ಕೊಟ್ಟು ಮಾಡಿಸ್ಕೊಂತೀರಾ, ಬಟ್ ಒಳ್ಳೆಯವ್ರ ಹತ್ರ, ಒಂದು ಒಳ್ಳೆ ವಿದ್ಯೆ ಇರೋರ ಹತ್ರ, ಸಾಕಷ್ಟು ವರ್ಷಗಳ ಕಾಲ ಅದರಲ್ಲಿ ಪರಿಣಿತ ಹೊಂದಿರುವಂತಹ ಗುರುಜಿ ಹತ್ರ ನೀವು ಹೋಗಿ ಮಾಡಿಸ್ಕೊಂಡಾಗ ಖಂಡಿತ ನಿಮಗೆ ಬೇಕಾಗಿರುವಂತಹ ಪ್ರತಿಯೊಂದು ಒಳ್ಳೇದಾಗತ್ತೆ. ಇವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಅಂದ್ರೆ ಮಾಂತ್ರಿಕ ಬ್ರಹ್ಮ ಯೂಟ್ಯೂಬ್ ಚಾನೆಲ್ನ ನೀವು ವಿಸಿಟ್ ಮಾಡ್ತು ಅಂತ ಅಂದ್ರೆ ಯಾವುದೇ ಸ್ಕ್ರೀನ್ ಮೇಲಾದ್ರೂ ಇವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಅಪಾಯಿಂಟ್ಮೆಂಟ್ ಮೇರೆಗೆ ಇವರನ್ನು ನೀವು ಭೇಟಿ ಕೂಡ ಮಾಡಬಹುದಾಗುತ್ತೆ. ಇವರ ಅಡ್ರೆಸ್ ಬಂದು ಜಯನಗರ್ 4th T ಬ್ಲಾಕ್ ಶ್ರೀ ಬಲ್ಮುರಿ ಗಣಪತಿ ಕಾಳಿಕಾದೇವಿ ಜ್ಯೋತಿಷ್ಯಾಲಯದಲ್ಲಿ ಇವರು ನಿಮಗೆ ಖಂಡಿತವಾಗ್ಲೂ ಸಿಗ್ತಾರೆ. ಸೋಮವಾರದಿಂದ ಬುಧವಾರದವರೆಗೂ ಸಾಮಾನ್ಯ ಜನಕ್ಕೆ ಸಿಕ್ಕಿದ್ರೆ, ಶನಿವಾರ ಮತ್ತೆ ಭಾನುವಾರ ವಿಶೇಷ ವ್ಯಕ್ತಿಗಳಿಗೆ ಕೂಡ ಅಪಾಯಿಂಟ್ಮೆಂಟ್ನ ಕೊಡ್ತಾರೆ.